ಇದೀಗ ನಿಮ್ಮ ಮುಂದೆ ನಾಟಕ ಧನ್ವಂತರಿ ಚಿಕಿತ್ಸೆ. ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರ ಭಕ್ತ ಜನಾವನ ಭಾವ, ಶಿವ ಶಂಭು ಪುತ್ರ ನೀ ಕಾವ. ಸುರಮುನಿ ವಂದಿತ ದೇವ ವರ ಭಕ್ತ ಜನಾವನ ಭಾವ, ಶಿವ ಶಂಭು ಪುತ್ರ ನೀ ಕಾವ. ಆದಿ ಪೂಜಿತಂ ಅಮರ ವಂದಿತಂ, ಆದಿ ಪೂಜಿತಂ ಅಮರ ವಂದಿತಂ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಕೀರ್ತನಾರಂಭದ ಕಾಲದಲ್ಲಿ ಸರ್ವಶಕ್ತನಾದ ಭಗವಂತನ ನಾಮಸ್ಮರಣೆ ಮಾಡಿದ್ದಾಯಿತು. ಜೊತೆಗೆ ಸರ್ವ ಕಾರ್ಯಗಳಿಗೆ ಶುಭವನ್ನುಂಟು ಮಾಡುವ ವಿಘ್ನೇಶ್ವರನ ನೆನೆದಿದ್ದಾಯಿತು. ನೆರೆದಿರತಕ್ಕಂತಹ ಪ್ರೇಕ್ಷಕಾಭಿಮಾನಿಗಳೇ, ಯಾವ ಕಥೆಯನ್ನು ಕೇಳಲಿಚ್ಛಿಸುವಿರಿ? ಸಮಾಧಾನ ಆಗಲಿ. ನಿಮ್ಮೆಲ್ಲರ ಆಶಯವನ್ನ ಮನದಲ್ಲಿಟ್ಟುಕೊಂಡು ಅವೆಲ್ಲದರ ಮಿಶ್ರಣದ ಹೂರಣವನ್ನ ಒಣಬಡಿಸುತ್ತೇವೆ. ಅಂದಾಗಿ ಯಾವ ಕಥೆ ಹೇಳ್ತೀರಿ? ಇದು ರಸಋಷಿ ಕುವೆಂಪುವನೇ ರಚಿಸಿರುವ ಧನ್ವಂತರಿ ಚಿಕಿತ್ಸೆ ಎಂಬ ಕಥಾನಕವನ್ನ ಆಡಿ ತೋರಿಪೆವು. ಎಲ್ಲಿಂದ ಶುರು ಮಾಡುತ್ತೀರಿ? ಸಕಲ ವೈಭವೋಪೇತ ದೇವಲೋಕದಿಂದ. ಇಂದ್ರಾದಿ ದೇವತೆಗಳೆಲ್ಲ ಪಾನಮತ್ತರಾಗಿ ಉಲ್ಲಾಸದಿಂದಿರಲು, ಜೊತೆಗೆ ವಿಶ್ವಾಮಿತ್ರ ವಶಿಷ್ಠ ಮಹರ್ಷಿಗಳು ಇರಲು ಚೋಟುದಷ್ಟೆಲ್ಲ ಮಸಾಲೆ ಬೇಕಂತೆ. ಆಯ್ತು, ಸೇರಿಸೇವೆ. ಜೊತೆಗೆ ನರ್ತಕಿಯರು ನರ್ತನ ಕೈಯುತ್ತಿರಲು Kachugamini सूरज सिद्धू चमके है, चांद की तुझको बिंदी है। सूरज सिद्धू चमके है,
ವಿಶ್ವಾಸವನ್ನು. ಏನಾಯಿತು ಮುನೀಂದ್ರ? ಏಕೆ ಇಷ್ಟೊಂದು ಅಸಹನೆಯಿಂದ ಅಬ್ಬರಿಸಿದಿರಿ? ಯಾವುದೋ ಅಕೃತನ ಬಂತಲ್ಲ, ಕೇಳಲಿಲ್ಲವೇ? ಇಲ್ಲವಲ್ಲ ಮುನೀಂದ್ರ. ಈ ಕ್ಷಣಕ್ಕೂ ಬರುತ್ತಿದೆಯಲ್ಲ, ಕೇಳಿಸುತ್ತಿಲ್ಲವೇ? ಇಲ್ಲ ವಿಶ್ವಾಮಿತ್ರರೇ, ಖಂಡಿತವಾಗಿಯೂ ಕೇಳಿಸುತ್ತಿಲ್ಲ. ನಿನಗೆ ಹೇಗೆ ಕೇಳಿಸಬೇಕು ಹೇಳು? ಸಿಂಹಾಸನದ ಮೇಲೆ ಕುಳಿತವನಿಗೆ ಅಕೃತನ ಕೇಳುವುದುಂಟೆ? ನಿನ್ನ ಸಿಂಹಾಸನ ಸುತ್ತಲೂ ಕಾಮನಬಿನಿಯಂತ ಕನ್ಯೆಯರು ತುಂಬಿರುವ ಜಾಗದಲ್ಲಿ ಅಕೃತನ ಕೇಳುವುದುಂಟೆ? ವಿಶ್ವಾಮಿತ್ರ, ಇಂದ್ರನ ಆಸ್ಥಾನದ ವೈಭೋಗವನ್ನು ನೋಡಿ ನಿನ್ನಲ್ಲಿ ಅಸೂಯೆ ಉಂಟಾಗಿ ಈ ರೀತಿ ವೃತ ಆರೋಪ ಮೂಡುತ್ತಿರುವುದೇ ಹೊರತು ಈ ಸಮಯದಲ್ಲಿ ಯಾವುದೇ ಆಕ್ರಂದನವೂ ಕೇಳಿಸಬಲ್ಲ. ಭಲೇ ವಶಿಷ್ಠರೇ, ಯಜ್ಞ ಯಾಗಾದಿಗಳ ಹೊಗೆಯಿಂದ ಕಿವುಡಾಗಿರುವ ನಿಮ್ಮ ಕರ್ಣಗಳಿಗೆ ಅಕೃತನ ಕೇಳುವುದೇ? ವಿಶ್ವಾಮಿತ್ರ, ಬಾಯಿಗೆ ಬಂದಂತೆ ಹೇಳಬೇಡ. ನಿನ್ನಲ್ಲಿ ವಿಸ್ಮೃತಿ ಉಂಟಾಗಿದೆ ಅಷ್ಟೇ. ಮುನಿವರಿಯರೇ, ಕಾರಣವಿಲ್ಲದೆ ನೀವು ಹೀಗೆ ಜಗಳ ಮಾಡಿಕೊಳ್ಳುವುದು ಸರಿಯಲ್ಲ. ಶಾಂತರಾಗಿರಿ. ವಿಶ್ವಾಮಿತ್ರರೇ, ನಿಮಗೆ ಕೇಳಿರುವಂತಹ ಧ್ವನಿ ತಮ್ಮಂತಹ ಬ್ರಹ್ಮರ್ಷಿಗಳಿಗೆ ಮಾತ್ರ ಕೇಳಿರಬಹುದು. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ಧನ್ಯ ಶೋಧನೆಯನ್ನ ಅನಂತರ ಮಾಡೋಣ. ಈಗ ಅಮೃತಪಾನ ಸವಿದು ಕ್ಷಣಕಾಲ ಆನಂದಾತಿರೇಕದಲ್ಲಿ ವಿವರಿಸಬಹುದಲ್ಲ. ಭಲೇ ಇಂದ್ರ, ನಿನ್ನ ಸ್ಥಾನಕ್ಕೆ ಯೋಗ್ಯವಾದ ಮಾತನ್ನೇ ಆಡಿದೆ. ಸದಾ ಸುರಪಾನ ಮಾಡುತ್ತಾ ತಿಂದುಂಡು ಮೆರೆಯುವುದು, ತಪಸ್ವಿಯನ್ನು ಕೆಡಿಸುವುದು, ದಾನವರನ್ನು ಕೆಣಕಿ ಅವರನ್ನು ಯುದ್ಧ ಮಾತನಾಡದೆ ಓಡಿ ಹೋಗಿ ತ್ರಿಮೂರ್ತಿಗಳ ಮೊರೆ ಹೋಗುವುದು, ಇಂತಹ ಮಹತ್ ಕಾರ್ಯಗಳಲ್ಲಿ ಮುಳುಗಿರುವ ದೇವತೆಗಳ ಅಧಿಪತಿಯಾದ ನೀನು ಇನ್ನೇನ್ ತಾನೇ ಹೇಳಬಲ್ಲೆ? ವಿಶ್ವಾಮಿತ್ರ, ನಿನಗೆ ದೇವಲೋಕ ಹಿಡಿಸದಿದ್ದರೆ ಎಲ್ಲಾದರೂ ಹೊರಟು ಹೋಗು. ಇಂದ್ರನನ್ನು ನಿಂದಿಸಬೇಡ. ಇಂದ್ರ ನಿಂದಿಸಿದರೆ ಇಂದ್ರನೇ ಮಾತಾಡಲಿ, ನಿಮ್ಮ ಅಧಿಕ ಪ್ರಸಂಗದ ಅಗತ್ಯವಿಲ್ಲ. ನಿಮ್ಮೊಡನೆ ಕಾಳಹರಣ ಮಾಡುವುದಕ್ಕಿಂತ ಬಡಕಾನಿಗಿಂತಲೂ ಕಡೆಯಾದ ಈ ಸ್ವರ್ಗದಿಂದ ನಿರ್ಗಮಿಸುತ್ತೇನೆ. ಬಡಕಾನಿಗಿಂತಲೂ ಕಡೆಯಾದ ಸ್ವರ್ಗದಿಂದ ನಿರ್ಗಮಿಸುತ್ತೇನೆ. ದೇವೇಂದ್ರ, ಈ ವಿಶ್ವಾಮಿತ್ರನಿಗೆ ಕೇಳಿಸಿದ ಆ ನರಳ ದನಿ ನಿನಗೆ ಕೇಳಿಸುತ್ತೆ? ಇಲ್ಲ ವಶಿಷ್ಠರೇ, ನನಗಂತೂ ಕೇಳಿಸುತ್ತಿಲ್ಲ. ನಿನಗೂ ಕೇಳಿಸಲಿಲ್ಲ, ನಮಗೂ ಕೇಳಿಸಲಿಲ್ಲ. ಈ ವಿಶ್ವಾಮಿತ್ರನಿಗೆ ಕೇಳಿಸಬಹುದೆಂದರೆ ಈತನಿಗೆಲ್ಲೋ ಮನೋಭ್ರಾಂತಿ ಆಗಿರಬೇಕು. ಇಂಥವರ ಮನೋಭ್ರಾಂತಿ ಒಳ್ಳೆಯದಲ್ಲ ದೇವೇಂದ್ರ. ಹೇಗಾದರಾಗಲಿ, ಇದೆಲ್ಲದರ ಪರಿಹಾರವಾಗಿ ಒಂದು ಯಜ್ಞ ನೆರವೇರಿಸಿದರೆ ಹೇಗೆ? ತಮ್ಮಿಚ್ಛೆಯಂತೆ ಆಗಲಿ. ಆದರೆ ಯಜ್ಞದ ನಿಜವಾದ ಕಾರಣ ಈ ವಿಶ್ವಾಮಿತ್ರರಿಗೆ ಗೊತ್ತಾದರೆ ನಮ್ಮ ಕಥೆ ಮುಗಿದಂತೆ. ಹೆದರಬೇಡ ಇಂದ್ರ, ವಿಶ್ವಾಮಿತ್ರನಿಗೆ ತಿಳಿಯುವ ಅಗತ್ಯವೇ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಕಾರ್ಯ ಕೈಗೊಂಡಿದ್ದೇವೆ ಎಂಬ ಸುದ್ದಿ ಹಬ್ಬಿಸಿದರಾಯಿತು. ನರಳ ಧ್ವನಿಯಿಂದ ಬಿಡುಗಡೆ ಇಲ್ಲವೇ? ದೇವಲೋಕದ ಯಾರಿಗೂ ಕೇಳದ ಧ್ವನಿ ನನಗೆ ಹೇಗೆ ಕೇಳಿಸುವುದು? ಮುಳ್ಳಿನ ಆವಿಗೆಯಲ್ಲಿ ಸಿಕ್ಕಿಕೊಂಡವನ ಆಕ್ರಮಣದಂತೆಯಲ್ಲ. ಪರಶುರಾಮನನ್ನು ಕೇಳಿದೆ, ಅವನಿಗೂ ನನ್ನಂತಹದೇ ಅನುಭವವಾಯಿತಂತೆ. ಆದರೆ ನಿಜವಾದ ಕಾರಣ ಅವನಿಂದಲೂ ತಿಳಿಯಲಿಲ್ಲ. ಈ ಸಮಯದಲ್ಲಿ ನಮ್ಮ ನಕ್ಷತ್ರಿಕರು ನಮ್ಮೊಡನೆ ಇದ್ದರೆ ಚೆನ್ನಾಗಿತ್ತು. ಈಗಲೇ ಕರೆಯುತ್ತೇನೆ. ನಕ್ಷತ್ರಿಕ, ಬೇಗ ಬಾ.
ಏಳು ಮೇಲೇಳು. ಸೌಖ್ಯವೇ? ಸ್ವರ್ಗವಾಸಿಗಳಿಗೆ ಎಲ್ಲಿಂದ ಸುಖ ಬರಬೇಕು? ನಮಗೆ ಇಲ್ಲಿ ಸುಖ ಪಡುವಂಥದ್ದು ಏನೂ ಇಲ್ಲ ಗುರುಗಳೇ. ನಿನ್ನಂತ ಜೀವನೋತ್ತರಿಗೆ ಬೇಸರವೇ? ಹೌದು ಗುರುಗಳೇ, ಭೂಲೋಕ ಬಹಳ ಮಜವಾಗಿರುತ್ತೆ. ಅಲ್ಲಿ ಪೀಡ್ಸಕ್ಕಾದ್ರೂ ಜನರು ಇರ್ತಾರೆ, ಇಲ್ಲಿ ಯಾರು ಇಲ್ಲ. ತುಂಬಾ ಬೇಜಾರು. ಏನಾದರೂ ಮಾಡಿ ಪುನಃ ಭೂಲೋಕಕ್ಕೆ ಕಳುಹಿಸಿಕೊಡಿ ಗುರುಗಳೇ. ಅದಕ್ಕಿಂತ ಮೊದಲು ಒಂದು ವಿಷಯ ಪತ್ತೆ ಹಚ್ಚಬೇಕಾಗಿತ್ತು. ಯಾವ ವಿಷಯ ಗುರುಗಳೇ? ಇತ್ತೀಚೆಗೆ ಕೇಳಿ ಬರುತ್ತಿರುವ ಒಂದು ನರಳ ಧ್ವನಿ ನನ್ನ ಜಂಗಬಲವನ್ನೇ ಹುಡುಕಿಸುತ್ತಿದೆ. ಆ ಧ್ವನಿ ಯಾವುದು? ಆ ದನಿನಾ? ಆ ದನಿ ಭೂಲೋಕದ ಮುಸ್ಲಿಮರು ನಮಾಜ್ ಮಾಡುವುದು. ಮೂರ್ಖ! ದೇವರ ಪ್ರಾರ್ಥನೆಗೂ ಮತ್ತು ಅಕ್ರಮ ನಡುವೆ ವ್ಯತ್ಯಾಸ ಗೊತ್ತಾಗುವುದಿಲ್ಲವೇ? ಹಾಗಿದ್ದರೆ ಆ ದನಿ ಭೂಲೋಕದ ಕೆಟ್ಟಿರೋ ರೇಡಿಯೋ ಸ್ಟೇಷನ್ ಇರಬೇಕು. ನಿಂತಲೇ ರೇಡಿಯೋ ಸ್ಟೇಷನ್ಗೂ ಮನುಷ್ಯನ ಧ್ವನಿಗೂ ನನಗೆ ವ್ಯತ್ಯಾಸ ಗೊತ್ತಿಲ್ವೇ? ಹಾಗಿದ್ದರೆ ಯಾವ ದನಿ ಅದು? ಓಹ್, ಒಳ್ಳೆ ಸಮಯಕ್ಕೆ ನಾರದ ಮಹರ್ಷಿ ಅವರು ಬರುತ್ತಾರಾಗಿದೆ. ಅವರನ್ನೇ ಕೇಳಿ ಬಿಡೋಣ. ಜಗದೀಶನಾಡುವ ಜಗವೇ ನಾಟಕರಂಗ, ಜಗದೀಶನಾಡುವ ಜಗವೇ ನಾಟಕರಂಗ. ಸಂಚಾರಿ ನಾನಾಗಿ ಕಾಣುವ, ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇ ನಾಟಕರಂಗ. ಸರಿ ಸಮತಮಗೆ ಯಾದಿ ಹರೆನು ಬರೆ, ಸರಿ ಸಮತಮಗೆ ಯಾದಿ ಹರೆನು ಬರೆ. ಮೆರೆಯುತ ಭರದೆ ಅಪಜಯ ಪಡೆಯೇ, ಮೆರೆಯುತ ಭರದೆ ಅಪಜಯ ಪಡೆಯೇ. ನಾರದ ಮೋದವ ಬೀರುವ, ನಾರದ ಮೋದವ ಬೀರುವ ಜಗದೀಶನಾಡುವ ಜಗವೇ ನಾಟಕರಂಗ, ಜಗದೀಶನಾಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ನಾರದರಿಗೆ ನಮಸ್ಕರಿಸುವೆನು. ನಾರದ ಮುನಿಗಳಿಗೆ ನಮೋ ನಮಃ. ಮುನೀಂದ್ರರೇ, ನಿಮಗೆ ಮಂಗಳವಾಗಲಿ. ನಕ್ಷತ್ರಿಕರು ಮತ್ತು ವಿಶ್ವಾಮಿತ್ರರು ಜೊತೆಯಾಗಿದ್ದು ಗಾಢವಾದ ಆಲೋಚನೆಯಲ್ಲಿ ತೊಡಗಿದ್ದಾರೆ ಅಂದರೆ ಯಾರಿಗೇನೋ ನಾಟಕ ಆದಿದೆಯೋ ಏನೋ. ನಾರದರೆ ಅಂತ ಯಾವುದೇ ಘನ ಕಾರ್ಯ ನಮ್ಮ ಮುಂದಿಲ್ಲ. ಆದರೆ ಒಂದು ಭಯಾನಕವಾದ ಧ್ವನಿ ಕೇಳಿ ಬರುತ್ತಿದೆಯಲ್ಲ, ನಿಮಗೂ ಕೇಳಿಸಿದೆ? ಹೌದು ಮುನೀಂದ್ರ, ಕೇಳಿಸಿಕೊಂಡಿರುವೆ. ಹಾಗಾದರೆ ನನ್ನ ಕಿವಿಗೆ ಏನಾಗಿದೆ? ನನ್ನ ಕಿವಿಯನ್ನು ಮುಚ್ಚಿದೆಯೋ ಹೆಂಗೆ? ನೀನು ಸುಮ್ಮನಿರು. ಆ ಧ್ವನಿಯ ಮೂಲವನ್ನು ಪತ್ತೆ ಹಚ್ಚಿದ್ರಾ? ಅದು ದೇವಲೋಕದ ಧ್ವನಿಯಂತೂ ಅಲ್ಲ. ನರಕದಿಂದಲೂ ಅಂತಹ ಧ್ವನಿ ಕೇಳಿಸಿ ಬರುವುದಿಲ್ಲ. ಅದು ಖಂಡಿತವಾಗಿಯೂ ಭೂಲೋಕದಿಂದ ಬರುತ್ತಿರುವ ಧ್ವನಿಯೇ. ಹಚ್ಚಿಬಿಟ್ಟಾರಪ್ಪ ನಮ್ಮ ಗುರುಗಳಿಗೆ ಇನ್ನೊಂದಿರಲೇನ. ವಿಶ್ವಾಮಿತ್ರರೇ, ನೀವು ಭೂಲೋಕಕ್ಕೆ ಹೋಗುವುದು ನಿಜವಾಗಿದ್ದಾರೆ ಜೋಪಾನವಾಗಿ ಹೋಗಿ ಬನ್ನಿರಿ. ಭೂಲೋಕವೀಗ ನಿಮ್ಮ ಕಾಲದಲ್ಲಿ ಇದ್ದಂತೇವಿಲ್ಲ. ಅಲ್ಲಿ ಏನಾಗಿದೆ ನಾರದರೆ? ಅಲ್ಲಿ ವಿಜ್ಞಾನದ ಬೆಳವಣಿಗೆ ವಿಪರೀತವಾಗಿ ಮನುಷ್ಯ ಯಂತ್ರ ನಾಗರಿಕತೆಗೆ ಸಿಕ್ಕಿಕೊಂಡಿದ್ದಾನೆ. ಅಂತಹ ಪಟ್ಟಣದಲ್ಲಿ ಸಿಕ್ಕಿಕೊಂಡರೆ ನಿಮ್ಮನ್ನು ಹುಡುಕಿ ತರಲು ನಾವೇ ಬರಬೇಕಾಗುತ್ತದೆ. ನಾರದರೆ ನಮ್ಮನ್ನು ಏನೆಂದುಕೊಂಡಿದ್ದೀರಾ ನೀವು? ದಿಕ್ಕು ತಪ್ಪಿದರೆ ಗರುಡ ಪಕ್ಷಿಯಂತೆ ಹಾರಿಕೊಂಡು ಹೋಗ್ತೀವಿ ಗೊತ್ತಾ? ವಿಮಾನಕ್ಕೆ ಡಿಕ್ಕಿ ಹೊಡಿದ್ದಾರೆ ಗೊತ್ತಾ? ವಿಶ್ವಾಮಿತ್ರರೇ, ನಾನೊಂದಷ್ಟು ಎಚ್ಚರಿಕೆ ಸಲಹೆ ಕೊಡುತ್ತೇನೆ. ಭೂಲೋಕದಲ್ಲಿ ನಿಮ್ಮ ವೇಷಭೂಷಣ ಸಹಜವಾಗಿರಬೇಕು. ಈಗಾಗಲೇ ಹುಡುಕುತ್ತಿರುವ ಭಯೋತ್ಪಾದಕರು, ಭೂಗತರು, ನಕ್ಸಲೈಟರಿಗೆ ನಿಮ್ಮ ಹೋಲಿಕೆ ಇರಬಾರದು. ಇದ್ರೇನಾಗುತ್ತೆ? ಎನ್ಕೌಂಟರ್ ಮಾಡಿ ಬಿಸಾಕಿ ಬಿಡುತ್ತಾರೆ. ಏನ್ ಕೌಂಟರು? ಎನ್ಕೌಂಟರ್ ಅಲ್ಲ, ಎನ್ಕೌಂಟರ್. ಮುನೀಂದ್ರರೇ, ನಾನು ಹೇಳಿದ್ದೆಲ್ಲ ನೆನಪಿರಲಿ. ಭೂಲೋಕ ತುಂಬ ಭಯಾನಕವಾಗಿದೆ. ನೀವು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು. ಜಾಗ್ರತೆಯಿಂದ ಹೋಗಿ ಬನ್ನಿರಿ. ಹಾಗೆಯೇ ಆಗಲಿ ನಾರದರೆ. ನಕ್ಷತ್ರಿಕ, ನಡೆ ಭೂಲೋಕಕ್ಕೆ.
ಅದಿರಲಿ, ಪೊಲೀಸ್ ಠಾಣೆ ಪಕ್ಕದಲ್ಲಿಯೇ ಜೋಜನ ಕೇಂದ್ರ ಕಾಣಿಸುತ್ತಿಲ್ಲವೇ ನಿನಗೆ? ಯಾವನ ಪೊಲೀಸ್ ನಡೆಸ್ತಾ ಇರ್ಬೇಕು. ಅಯ್ಯಯ್ಯೋ. ಗುರುಗಳೇ, ಮಲಮೂತ್ರ ಮಾಡಬಾರದೆಂದು ಬರೆದಿರೋ ಜಾಗದಲ್ಲಿ ಸಾಲ ಸಾಲಾಗಿ ಕುಳಿತಿದ್ದಾರೆ. ಇದು ನರಲೋಕವಲ್ಲ, ನರಕಲೋಕ. ನಾವಿದ್ದ ಕಾಲದ ಭೂಲೋಕ ಇದಲ್ಲ. ಅದೆಲ್ಲೋ ಅಂತರ್ಧಾನವಾಗಿ ಹೋಗಿರಬೇಕು. ಅಂತರ್ಧಾನವಲ್ಲ ಗುರುಗಳೇ, ಇಲ್ಲಿ ಕರಗಿ ಹೋಗಿರಬೇಕು. ನಿಜ ನಕ್ಷತ್ರಿಕ, ಮನುಷ್ಯನಲ್ಲಿರುವ ಮನುಷ್ಯತ್ವವು ಕರಗಿ ಹೋಗಿದೆ. ಹೌದು ಗುರುಗಳೇ. ನಕ್ಷತ್ರಿಕ, ಇಲ್ಲಿ ಬಾ. ಏನು ಗುರುಗಳೇ? ಆ ಗಾಜಿನ ಪೆಟ್ಟಿಗೆಯಲ್ಲೇಕೆ ಸುಂದರಿಯನ್ನು ನಿಲ್ಲಿಸಿದ್ದಾರೆ? ಗುರುಗಳೇ, ನಿಮ್ಮ ಮೇನಕ್ಕಿ ತರನೇ ಇದ್ದಾಳಲ್ಲವಾ? ಹೌದು, ನಮ್ಮ ಮೇನಕ್ಕೆ ತರನೇ ಇದ್ದಾಳೆ. ಎವೇಕದೆ ನಮ್ಮನ್ನೇ ನೋಡುತ್ತಿದ್ದಾಳೆ. ಗುರುಗಳೇ, ನಾರದ ಮುನಿ ಹೇಳಿರೋದು ನೆನಪಲ್ಲಿ ಇದೆ ತಾನೆ? ಮೂರ್ಖ, ಆಕೆಯನ್ನು ಗಾಜಿನ ಪೆಟ್ಟಿಗೆಯಲ್ಲಿ ಕೂಡಿ ಹಾಕಿರುವುದೇಕೆ? ನಾನು ಮೂರ್ಖ ಅಲ್ಲ ಗುರುಗಳೇ. ಆ ಸೀರೆ ಅಂಗಡಿಯವರು ಸುಂದರವಾದ ಗೊಂಬೆಗೆ ಸೀರೆ ನುಡಿಸಿ ನಿಲ್ಲಿಸಿದ್ದಾರೆ. ಇದು ಗಿರಾಕಿಗಳನ್ನ ಆಕರ್ಷಿಸುವ ಮೋಡಿ, ಸರಿಯಾಗಿ ನೋಡಿ. ಹೌದೇ? ಛೆ, ಈ ಹುಲುಮಾನವರು ಮಾಡಿರುವ ಮೋಡಿಗೆ ನಾನು ಮರಳಾಗಿ ಹೋದೆನಲ್ಲ. ಹೌದೌದು, ಮೇನಕ್ಕಿ ತರ ಇರೋನ್ ಕಂಡಾಗೆಲ್ಲ ನೀವು ಮರಳಾಗೋ ಜಾಸ್ತಿ. ಗುರುಗಳೇ, ಯಾವುದೋ ವಿಚಿತ್ರವಾದ ಶಬ್ದ ಬರ್ತಿದೆ ಅಲ್ಲ? DJ, nothing. DJ. Speak out. ನಕ್ಷತ್ರಿಕ, ಇವರೆಲ್ಲ ಯಾರು? ಯಾವ ರೋಗ ಬಡಿದಿದೆ ಇವರಿಗೆ? ಇವರಿಗೆ ಯಾವ ರೋಗಾನೂ ಬಡಿದಿಲ್ಲ ಗುರುಗಳೇ. ಇವರು ವ್ಯಾಪಾರಸ್ಥರು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮಕ್ಕಳು. ಓ, ಪ್ರಭುತ್ವದವರ ಮಕ್ಕಳೇ ಇವರು? ಹೌದು, ದೇಶ ಆಳೋ ಮಕ್ಕಳು. ನಮ್ಗೆ ಯಾಕೆ? ನಾವು ಬನ್ನಿ ಕೆಲಸ ನೋಡೋಣ. ಬನ್ನಿ ಗುರುಗಳೇ. ಪ್ರೇಕ್ಷಕರೇ, ಇವತ್ತು ಊರಿನ ವಠಾರದಲ್ಲಿ ಖ್ಯಾತ ಹರಿಕಥಾದಾಸರಿಂದ ವಿಶ್ವಾಮಿತ್ರ ಮಹರ್ಷಿಯ ಕುರಿತು ಕಥಾ ಕಾಲಕ್ಷೇಪ ನಡೆಯಲಿದೆ. ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿ. ನೋಡಲು ಮರೆಯದಿರಿ, ಮರೆದು ನಿರಾಶರಾಗದಿರಿ. ನೋಡಲು ಮರೆಯದಿರಿ, ಮರೆದು ನಿರಾಶರಾಗದಿರಿ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ, ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ, ಬ್ರಹ್ಮಾ ತಾಳಕರಿ ಗಜಾನನ, ಬ್ರಹ್ಮಾ ತಾಳಕರಿ ಗಜಾನನ, ತಾಂಡವಂ ನೃತ್ಯ ಕರಿ ತಜಸ ಕೋಟಿ ಸುರಗಣದಾಡಿ, ತಜಸ ಕೋಟಿ ಸುರಗಣದಾಡಿ, ಮಧ್ಯೆ ಶಿವಗೌರಿ ಗಜಾನನ, ತಾಂಡವಂ ನೃತ್ಯ ಕರಿ ಶಂಕರ ಪುತ್ರ ಸುರನರ ಸ್ತೋತ್ರ, ಶಂಕರ ಪುತ್ರ ಸುರನರ ಸ್ತೋತ್ರ, ಅಮಿತ ಕಾಮಿತ ಫಲದಾಯಕ ಗಜಾನನ,
ಬಂದೆಕ್ಕನೆ ಗಜಾನನ. ಕೌಶಿಕವೆಂಬ ರಾಜನಾಗಿದ್ದರಿಂದ ವಿಶ್ವಾಮಿತ್ರ ತಪಸ್ಸಿನ ಮಹಿಮೆಯಿಂದ ಬ್ರಹ್ಮರ್ಷಿಯಾದ. ಆತ ಕ್ಷತ್ರಿಯನಾಗಿದ್ದಂತಹ ಕಾಲದಲ್ಲಿ ದೇಶದ ರಾಜ ಮಹಾರಾಜಗಳನ್ನೆಲ್ಲ ಜಯಿಸಿ ರಾಜಧಾನಿಗೆ ಮರಳುತ್ತಿರುವಾಗ ವಸಿಷ್ಠರ ಆಶ್ರಯದಲ್ಲಿ ಸೈನ್ಯ ಸಮೇತನಾಗಿ ತಂಗಿದನು. ಆಗ ವಸಿಷ್ಠರ ಆಶ್ರಮದಲ್ಲಿ ನೆಲೆಸಿದ ಕಾಮಧೇನು ಎಲ್ಲರನ್ನು ಸತ್ಕರಿಸಿತು. ಅಂತಹ ಕಾಮಧೇನು ರಾಜನಾದ ನನ್ನಲ್ಲಿರಬೇಕೆಂಬುದ ದುರಾಲೋಚನೆಗೆ ತುತ್ತಾದ ವಿಶ್ವಾಮಿತ್ರ ಕಾಮಧೇನುವನ್ನು ಬಲಾತ್ಕಾರದಿಂದ ಸೆಳೆದೊಯ್ಯಲೆತ್ನಿಸಿ ಪರಾಜಿತನಾದನು. ಇದರಿಂದ ಅವಮಾನಗೊಂಡ ವಿಶ್ವಾಮಿತ್ರ ತಪಸ್ವಿಯಾದನು. ಆ ತಪಸ್ಸಿನ ಕಾಲದಲ್ಲಿ ಮೇನಕಿಯನ್ನು ಮೋಹಿಸಲಾಗಿ ಶಕುಂತಲ ಜನಿಸಿದಳು. ಒಮ್ಮೆ ಇಂದ್ರನ ಆಸ್ಥಾನದಲ್ಲಿ ಹರಿಶ್ಚಂದ್ರನಿಂದ ಸುಳ್ಳು ಹೇಳಿಸುತ್ತೇನೆ ಎಂದು ಹಠ ಮಾಡಿದ ವಸಿಷ್ಠರು ಇಂತಹ ಹಠದಿಂದ ನಿನಗೆ ಅವಮಾನ ಕಾದಿದೆ ಎಂದು ಎಚ್ಚರಿಸುತ್ತಾರೆ. ಆಗ ವಿಶ್ವಾಮಿತ್ರ ಉರಿ ಬಿಸಿಲ ತಾಪಕ್ಕೆ ಸುರ ನದಿಯು ಬತ್ತುವುದೇ, ನರಿ ಮಾಡುವ ಗರ್ಜನೆಗೆ ಕೇಸರಿ ಒಣಕುವುದೇ, ನಿನ್ನಂತ ಈ ವಸಿಷ್ಠನಿಗೆ ಈ ವಿಶ್ವಾಮಿತ್ರನ ಅಳುಕುವನೆ ಎಂದು ಮೂಡಲಿಸಿದ ವಿಶ್ವಾಮಿತ್ರ ಆ ಕೂಡಲೇ ಭೂಲೋಕಕ್ಕೆ ಬರುತ್ತಾನೆ. ಈ ವಿಶ್ವಾಮಿತ್ರನಿಗೆ ನಕ್ಷತ್ರಿಕನೆಂಬ ಶಿಷ್ಯನಿರುತ್ತಾನೆ. ಅವನೆಂತಹ ಕಿಡಿಕೇಡಿ ಎಂದರೆ ಚೋರು ಗುರುವಿಗೆ ಚಾಂಡಾಲ ಶಿಷ್ಯ ಅಂತಾರಲ್ಲ ಹಾಗೆ, ಚೋರು ಗುರುವಿಗೆ ಚಾಂಡಾಲ ಶಿಷ್ಯ ಅಂತಾರಲ್ಲ ಹಾಗೆ. ಏನು ಹೊಗಳ್ತಿದ್ದೆ ನೀನು? ಹೊಗಳ್ತಿರೋನು ನಾನಲ್ಲ ನೀನು. ಏನ್ ಬಾಯಿ ಬಂದು ಹೊಗಳ್ತಿರೋ? ಇದೇನು ನೀನ್ ಮಾಡೋ ಹರಿಕತೆ? ನಾನ್ ಮಾಡೋದೇ ಹಂಗೆ. ಇಷ್ಟ ಇದ್ರೆ ಕೇಳು, ಇಲ್ಲಿ ಎದ್ದಾಗು. ನೋಡಿ ಗುರುಗಳೇ, ಎಂತ ಅಪಪ್ರಚಾರ ನಡೆದಿದೆ ನಿಮ್ಮ ಬಗ್ಗೆ ಈ ಭೂಲೋಕದಲ್ಲಿ. ಮಾಡಿಕೊಳ್ಳಿ ಬಿಡು. ಗುರುಗಳೇ, ಹಾಗೆ ಕೇಳಿಸ್ಕೊಳ್ಳಿ, ಯಾವುದೋ ನಳ್ಳು ಧ್ವನಿ ಬರ್ತಿದೆ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೆ ನಾನು ನೀನು ಒಳ್ಳೆ ಫ್ರೆಂಡ್, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ, ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟ್ ಆದ ಮೇಲೆ ರೋಡೆ ನಮ್ಮನೆ ಮನೆ ಮನೆ ಮನೆ. ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರನ್ನ, ಕುಡಿಯಬೇಕು ಇನ್ನ. ನೀನ್ ನೋಡ್ಕೊ ನಿನ್ನ ಕಣ್ಣ. ಯಾರಪ್ಪ ನೀವು? ಯಾಕೆ ನರಟ ಬಿದ್ದಿದ್ದೀರಿ? ಯಾರು ಸ್ವಾಮಿ ತಾವು? ನಾವು ಪರಲೋಕವಾಸಿಗರು. ನಾನು ಪರಲೋಕವಾಸಿನಿಗಳು. ಯಾಕೆಷ್ಟು ಹೃದಯ ವಿದ್ರಾವಕವಾಗಿ ಆಡುತ್ತಿದ್ದೀಯಾ? ಯಾಕಪ್ಪ ಹಿಂಗ್ ನಳ್ತಾ ಇದೀಯಾ? ಇಲ್ಲ ಇಲ್ಲ, ನಡುವಂತೂ ನಂಗೆ ಏನೂ ಆಗಿಲ್ಲ. ನೀನ್ ನಳ್ಳಿದ್ದಕ್ಕೆ ತಾನೇ ನಾವು ಅಷ್ಟು ದೂರದಿಂದ ಬಂದಿರೋದು. ನನ್ನ ನೋಡಕ್ಕೂ ಜನ ಬರ್ತಾರಂದ್ರೆ ಒಂದು ಇವರು ನನ್ನ ಹಳೇ ಫ್ರೆಂಡ್ಸ್ ಆಗಿದ್ರು, ಅಥವಾ ನನ್ನ ಹೆಂಡತಿ ಕಡೆಯವರಾಗಿರ್ಬೇಕು. ಇಲ್ಲ ಇಲ್ಲ, ನನ್ನ ಹತ್ರ ಸಾಲ ತಗೊಂಡವ್ರು. ನಾನು ಸಾಲ ತಗೊಂಡವನು. ಇಲ್ಲ, ನಮ್ಮೊಂಥರ ಆಗಿರ್ಬೇಕು. ಏನಿಯಾ, ಥ್ಯಾಂಕ್ ಯು ಸರ್. ನನ್ನ ಆರೋಗ್ಯ ವಿಚಾರಿಸಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತಮ್ಮ ಹೆಸರೇನುಗಳು? ನಕ್ಷತ್ರಿಕಾ. ಶನಿ ಹೆಸರು ಯಾಕೆ ಇಟ್ಕೊಂಡೆ ಗುರು? ನೀ ಯಾವ ಹೆಸರು ಸಿಕ್ಕಿಲ್ವ ನಿನಗೆ? ನೀನೇ ಶನಿ ಕಣ, ಹುಡುಕ್ ಮುಂಡೆ ಇದೆ. ಅರೆ, ಇದಕ್ಕಿಂತ ಇದ್ದು ಮಾಯವಾದ್ರಲ್ಲ. ಇವರೇ ಮನುಷ್ಯರು, ದೆವ್ವಗಳು. ಟಿಕ್
ಎಣ್ಣೆನೂ ಸೋಡನು ಎಂಥ ಒಳ್ಳೆ ಫ್ರೆಂಡು. ಅದಲ್ಲ ಅದು ಭೂತವಿಲ್ಲ ಶಾಂತಿಯಿಲ್ಲ ಇದ್ದರೂ ಇಲ್ಲಿಲ್ಲ ದೆವ್ವವಿಲ್ಲ ಕಪಾಲಿ ಇಲ್ಲ ಇದ್ದರೂ ಕಾಣಲ್ಲ ಅಂಜಿಕೆಯೇ ವೇತಾಳ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಗಪ್ಪ ಪದ ಹಾಡು. ಅಕ್ಷತಿಕಾ, ಈ ನಿರ್ಜನವಾದ ಜಾಗದಲ್ಲಿ ಹಾಗೆ ಕೇಳಿಸಿಕೋ. ನರಳು ಧ್ವನಿ ಅಲೆಯಾಗಿ ಬರುವಂತಿದೆ. ಹೌದು ಗುರುಗಳೇ, ಕೇಳಿಸ್ತಾ ಇದೆ. ಈ ಭಯಂಕರವಾದ ನರಳು ಧ್ವನಿಯ ಉಗಮ ಸ್ಥಾನ ಆ ಗುಡಿಸಲೇ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಿದ್ದರೆ ತಡಬೇಕೆ, ನಡೀರಿ ಹೋಗೋಣ. ಸೋರುತಿಗುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಲ್ಪರಿಲ್ಲ. ಸೋರುತಿಗುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಲ್ಪರಿಲ್ಲ. ಕಾಳಗತ್ತಲೆ ಒಳಗೆ ನಾನು ಬೆಳಗ್ಗೆ ಹೋಗಲಾರೆ. ಸೋರುತಿಗುದು 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 ಮನೆಯ ಮಾಳಿಗೆ. ಮಾಳಿಗೆ ಮಾಳಿಗೆ ಸೋರುತಿಗುದು ಮನೆಯ ಮಾಳಿಗೆ. ಸ್ವಾಮಿ, ನಿಮ್ ಕಾಲಿಗೆ ಬೀಳ್ತೀನಿ. ನನ್ನ ಬಳಿ ಈಗ ಯಾವ ಹಣನೂ ಇಲ್ಲ. ನಿಮಗೆ ಕೊಡಬೇಕಾದ ಸಾಲವನ್ನೆಲ್ಲ ನನ್ನ ಗಂಡನ ಕಾಯಿಲೆ ವಾಸಿಯಾದ ನಂತರ ಕೊಡುತ್ತೇನೆ. ಈ ನನ್ನ ಮಕ್ಕಳನ್ನಾದರೂ ನೋಡಿ ಕನಿಕರ ತೋರಿ ನನ್ನ ಮಾನ ಉಳಿಸಿ. ಹೇಳುತ್ತಾರೆ, ನಾವು ಯಾವ ಕಂದಾಯದ ಅಧಿಕಾರಿಗಳು ಅಥವಾ ಸಾಲ ವಸೂಲಿಯವರು ಅಲ್ಲ. ನಿನ್ನ ಗಂಡನ ರೋದನೆ ನಮಗೂ ಕೇಳಿದ್ದರಿಂದ ನೋಡಲು ಬಂದಿದ್ದೇವೆ. ನಿನ್ನ ಗಂಡನ ಕಾಯಿಲೆ ಏನು ತಾಯಿ? ಏನ್ ಕಾಯಿಲೆನೋ ಆ ಭಗವಂತನಿಗೆ ಗೊತ್ತು ಸ್ವಾಮಿ. ಯಾರಿಗೆ ತೋರಿಸಿದರು ಇದೆಂತ ಕಾಯಿಲೆ ಅನ್ನೋದೇ ಅರ್ಥವಾಗ್ತಾ ಇರುವಂತೆ. ಈ ಕಾಯಿಲೆ ಸಹಿತ ನಾವು ಇಂಥ ನಿರ್ಗತಿಕ ಸ್ಥಿತಿಗೆ ಬಂದಿದ್ದೇವೆ. ಅಂದರೆ ಮುಂಚೆ ಶ್ರೀಮಂತರಾಗಿದ್ರಾ? ಹೌದು ಸ್ವಾಮಿ, ಮೊದಲು ಊರಿಗೆಲ್ಲ ದಾನ ಮಾಡೋ ಸ್ಥಿತಿಯಲ್ಲಿತ್ತು. ಆದರೆ ಈಗ ನಾನೇ ಬೇರೊಬ್ಬರ ಕೈಯಲ್ಲಿ ಕೈ ಚಾಚುವ ಸ್ಥಿತಿಗೆ ಬಂದಿದ್ದೇನೆ. ತಾಯಿ, ನಿನ್ನ ಕಷ್ಟವನ್ನು ಕೇಳ್ತಿದ್ದರೆ ನನಗೆ ಸಂಕಟವಾಗುತ್ತಿದೆ. ನಿನ್ನ ಗಂಡನ ಕಾಯಿಲೆ ಲಕ್ಷಣಗಳೇನು ತಾಯಿ? ಇದ್ದಕ್ಕಿದ್ದ ಹಾಗೆ ಎದೆ ಮೇಲೆ ಯಾರ ಕೂತಂತಾಗಿ ಭಾರ ಹೆಚ್ಚಾಗುತ್ತಂತೆ ಸ್ವಾಮಿ. ಕೀಲುಗಳಲ್ಲಿ ಕಬ್ಬಿಣ ಕಸಿ ಹೊಳೆಯುವಂತ ನೋವು ಪ್ರಾರಂಭವಾಗುತ್ತದೆ. ಆಗಾಗ ರಕ್ತದ ವಾಂತಿ ಆಗುತ್ತದೆ. ಏನ್ ಮಾಡಿದ್ರೂ ಕಮ್ಮಿ ಆಗ್ತಿಲ್ಲ. ಯಾವ್ದಾದ್ರು ಪಿಶಾಚಿ ಕಟ್ಟ ಇದೆಯೇನಮ್ಮ? ಹೌದು ಸ್ವಾಮಿ, ಯಾವುದೋ ರಣ ಪಿಚಾಚಿ ನನ್ನ ಗಂಡನನ್ನು ಕಟ್ಟಿಕೊಂಡು ಪೀಡಿಸ್ತಿರ್ಬೋದು. ಅದಕ್ಕೆ ನಾನು ಭೂತ ಬಿಡಿಸುವ ಭಟ್ಟರನ್ನು ಬರ ಹೇಳಿದ್ದೇನೆ. ಛೇ, ಭೂತ ಪ್ರೇತವನ್ನೆಲ್ಲ ನಂಬಲು ಹೋಗಬೇಡ. ನಿನಗೆ ಯಾರೋ ಸುಳ್ಳು ಹೇಳಿರಬೇಕು. ಡಮಡಮ 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 ಶಾಕಿನಿ ಡಮಡಮ 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 ಢಾಕಿನಿ ಡಮಡಮ 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 ಶಾಕಿನಿ ಡಮಡಮ 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 ಢಾಕಿನಿ. ಏನು
ಈಗ ತಗೋ, ಆತನಿಗೆ ತನ್ನ ದಕ್ಷಿಣೆಯನ್ನು ಕೊಟ್ಟು ಕಳಿಸು. ಎಷ್ಟಾಯ್ತು? 5 ನಾಣ್ಯ ಕೊಡಿ. ಎಷ್ಟು? 5. ತಗೋ 6, 7, 8, 9, 10. 5 ಹೆಚ್ಚು ಕೊಡ್ತೀನಿ. ಹೋಗು. ಅಬ್ಬಾ ಬೇರೆ ವೈದ್ಯರಿದ್ರೆ ಬರೋ ಹೇಳು. ಸ್ವಾಮಿ, ನಮ್ಮನ್ನು ನೀವೇ ಉಳಿಸಬೇಕು. ದೇವರು ಬಂದ ಹಾಗೆ ಬಂದಿದ್ದೀರಿ. ನನ್ನ ಗಂಡನನ್ನು ಉಳಿಸಿಕೊಡಿ. ತಾಯಿ, ನಿನ್ನ ಕಷ್ಟವನ್ನು ಕೇಳಲು ಇದುವರೆಗೂ ಯಾರೂ ಬಂದಿಲ್ಲವೇ? ನಮ್ಮಂತ ಬಡವರ ಕಷ್ಟವನ್ನು ಕೇಳಲು ಯಾರು ಬರ್ತಾರೆ? ನೀವೇ ಹೇಳಿ. ಅಕ್ಕ, ಯಾರೋ ಬಂದ್ರು. ಈ ಶಹರದಾಗೆ ನಾನು ದೊಡ್ಡ ಪಂಡಿತ, ಔಷಧಿ ಕೊಟ್ಟು ವಾಸಿ ಮಾಡುವೆನು ಖಂಡಿತ. ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ ಡಡಾವ್ ಡಡಾವ್. ಪೇಷಂಟ್ ಮನಸ್ಸಿನೊಳಗೆ ಹೊಕ್ಕ ಕಾಯಿಲೆಗಳನ್ನು ಕ್ಷಣ ಮಾತ್ರದಲ್ಲಿ ಕಂಡು ಹಿಡಿವೆನು ನಾನು. ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ ಡಡಾವ್ ಡಡಾವ್. ಸೊಪ್ಪು ಬೇರುಗಳನ್ನು ಕುಟ್ಟಿ ಕುಟ್ಟಿ ಮಾಡುವೆನು ರೋಗವನ್ನು ಬಲ್ಲು ಗಟ್ಟಿ. ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ ಡಡಾವ್ ಡಡಾವ್. ವೈರಸ್ಗಳೇ ನೀವು ಸ್ವಲ್ಪ ಹುಷಾರಾಗಿರಿ, ಬಂದೆ ನಾನು ವೈದ್ಯ ನಾರಾಯಣ ಹರಿ 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 ಹರಿ. ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ ಡಡಾವ್ ಡಡಾವ್. ಅಸ್ಸಲಾಮು ಅಲೈಕುಂ. ನಾನು ಯುನಾನಿ ಪಂಡಿತ ಸೈಯದ್ ಅಹಮದ್. ನಮ್ದು ತಂದೆ ಕಾಲದಿಂದ ಔಷಧಿ ಕೊಡ್ತಾ ಇದೀವಿ. ಹಾಗಿದ್ರೆ ನಮ್ಮ ರೈತನನ್ನು ಹುಷಾರು ಮಾಡು. ಈ ರೈತನ ಯೋಚನೆ ಬಿಡಿ ಸಾರ್. ಕಾಲಿ ಪೂರ ರೈತಂದ್ರೆ ಹಣ ಕೊಡಿ. ಹಣದ ಬಗ್ಗೆ ಯೋಚಿಸಬೇಡಿ. ನಾನ್ ಯೋಚನೆ ಮಾಡ ಸಾರ್. ಇವತ್ತಿನ ಡಾಕ್ಟರು ಪೇಷಂಟ್ ಹಣಕಾಸಿನ ಯೋಚನೆ ಮಾಡ್ತಾರೆ. ತಗೊಂಡೋಗಿ ಐಸಿಯುಲಿ ಮಡಗ್ಬಿಡ್ತಾರೆ. ಅಲ್ಲಿ ಐಸಿಯು ರೇಟ್ ಏರ್ತದೆ, ಅಲ್ಲಿ ಪೇಷಂಟ್ ಕಡೆ ಹಾಕ್ಬಿಟ್ಟು ಏರ್ತದೆ. ನಂದು ಹಂಗಲ್ಲ, ಪೈಲೆ ಇಲಾಜ್ ಬಾದ್ನೆ ಪೈಸಾ. ನಾನ್ ಬರೋರು ಯಾರು ತೋರಿಸ್ಬಿಡಿ ಸಾರ್. ಎಲ್ಲಿ ಹೋಗ್ತೀರಿ? ಮಸೀಗ್ ಹೋಗಿ ನಮಾಜ್ ಮಾಡ್ಕೊ ಬರ್ತೀನಿ. ನಾನ್ ಬರೋರ್ಗೆ ಯಾರು ತೋರಿಸ್ಬಿಡಿ ಸಾರ್. ಸರಿ ಹೋಯ್ತು. ನೀವೆಲ್ಲ ಯಾವ ವೈದ್ಯರಪ್ಪ? ನಾನು ಈ ಊರಿನ ಹೆಸರಾಂತ ಫಿಸಿಷಿಯನ್. ನಾನು ಈ ರಾಜ್ಯದ ಪ್ರಖ್ಯಾತ ಮನೋವೈದ್ಯ, ಸರ್ವ ವೈದ್ಯ ರತ್ನ ಆಯುರ್ವೇದ ಪಂಡಿತ ಶಿರೋಮಣಿ. ಹಾಗಿದ್ದರೆ ನಮ್ಮ ರೈತನನ್ನು ಹುಷಾರು ಮಾಡಿ. ನಾನು ತಿನ್ನ ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ ಡಡಾವ್ ಡಡಾವ್. ಬಾರಮ್ಮ ಇಲ್ಲಿ. ಹಾ ಸ್ವಾಮಿ, ನಿಮ್ದು ಲವ್ ಮ್ಯಾರೇಜು ಅಥವಾ ಅರೇಂಜ್ ಮ್ಯಾರೇಜು? ಅಂದ್ರೆ ಸ್ವಾಮಿ, ನಿಮ್ದು ಪ್ರೇಮ ವಿವಾಹನೋ ಅಥವಾ ಸಂಪ್ರದಾಯದ ಮದುವೆನೋ? ಎಲ್ಲ ಶಾಸ್ತ್ರದಂಗೆ ಮದುವೆ ಆಯ್ತು ಸ್ವಾಮಿ. ಅವರು ಚಿಕ್ಕವರಿದ್ದಾಗ ನೀರಿನಲ್ಲಿ ಬಿದ್ದಿದ್ದ ಅಥವಾ ಕರೆಂಟ್ ಶಾಕ್ ಹೊಡೆದಿದ್ದು ಏನಾದರೂ ಘಟನೆ ಇದೆಯೇನಮ್ಮ? ಅವರು ಚಿಕ್ಕವರಿದ್ದಾಗ ಏನ್ ಮಾಡಿದ್ರು ನನಗೇನು ಗೊತ್ತು ಸ್ವಾಮಿ. ವೈದ್ಯರೇ, ನೀವು ರೋಗಿಯನ್ನು ವಿಚಾರಿಸುವುದನ್ನು ಬಿಟ್ಟು ಎಮ್ಮನ್ನು ಏಕೆ ವಿಚಾರಿಸುತ್ತಿದ್ದೀರಿ? ಮೊದಲು ಮನೆಯವರಿಗೆ ವಿಚಾರಿಸಬೇಕು, ಆಮೇಲೆ ಸುತ್ತಮುತ್ತ ಪರಿಸರವನ್ನು ನೋಡಬೇಕು, ನಂತರ ರೋಗ್ಯವನ್ನು ವಿಚಾರಿಸಬೇಕು. ಈ ಕೂಡಲೇ ನಮ್ಮ ನರ್ಸಿಂಗ್ ಹೋಮಿಗೆ ಸೇರಿಸ್ಬಿಡಿ. ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೂಗಾಡೋದನ್ನ ನಿಲ್ಲಿಸ್ಬಿಡ್ತೀವಿ. ಉಸಿರಾಡೋದನ್ನ ನಾವು ಕಟ್ಟಕ್ಕಾಗಲ್ಲ. ಹಾಗಂದ್ರೆ ನಾನು ಫೀಸ್ ಕೊಡಿ. ಪ್ರಶ್ನೆಗೂ ಫೀಸ್ ಕೊಡ್ಬೇಕೆ? ನಾನು ಅಷ್ಟು ದೂರದಿಂದ ವೆಹಿಕಲ್ ತಗೊಂಡು ಬಂದಿದ್ದೀನಿ, ಅದು ಕೂಡ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಲೆಕ್ಕ ಹಾಕ್ಕೊಡಿ. ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ 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 ನೀನೇ ಟೀಚರ್ ನನ್ನ. ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ 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 ಡಾವ್ ಡಾವ್ ಡಡಡ್ ಡಡಾವ್ ಡಡಾವ್ ಡಡಾವ್. ಇಷ್ಟೇ ಇವರೇ, ಈತನಿಗೆ ರಕ್ತ ಇಲ್ಲ, ರಕ್ತ ಕೊಡಬೇಕು, ರಕ್ತ ಪರೀಕ್ಷೆ ಮಾಡಬೇಕು, ಎಕ್ಸ್ರೇಗಳಾಗಬೇಕು, ಎಂಡೋಸ್ಕೋಪಿಗಳಾಗಬೇಕು,
CT ಸ್ಕ್ಯಾನ್ ಮಾಡಬೇಕು. ಇದೆಲ್ಲ ಆದ ನಂತರ ನಾನು ಚೆಕಪ್ ಮಾಡ್ತೀನಿ. ಹಾಗಿದ್ರೆ ತಾವು ತಮ್ಮ ಆಸ್ಪತ್ರೆ ಕರೆದುಕೊಂಡು ಹೋಗ್ತೀರಾ? ಹೌದು, ಅಲ್ಲಿ ಅದು ದೈಹಿಕವಾದ ರೋಗದ ಕಾಯಿಲೆನೇ ಅಂತ ಪತ್ತೆ ಹಚ್ಚಿರ್ತೀನಿ. ಇಲ್ಲ ಮಾನಸಿಕ ಕಾಯಿಲೆ ಎಂದು ಗೊತ್ತಾದರೆ ಮನೋವೈದ್ಯರಿಗೆ ರೆಫರ್ ಮಾಡ್ತೀನಿ. ಸರಿ ಆಯ್ತು ಬಿಡಿ, ರೋಗಿ ಸತ್ರೆ ನಾನಲ್ಲ ಅವನು ಅಂತ ಅನ್ಬೋದಲ್ಲವೇ? ಬಾರಮ್ಮ ಇಲ್ಲಿ. ಏನ್ ಸ್ವಾಮಿ? ನಿಮ್ಮ ಗಂಡ ವಾಂತಿ ಮಾಡುತ್ತಾನಾ? ಹೌದು ಸ್ವಾಮಿ, ಆಗಾಗ ರಕ್ತದ ವಾಂತಿ ಮಾಡ್ತಾರೆ. ಹೆದರೋದೇ ಬೇಡ್ರಿ, ಈತನ್ ನೋಡಿದ್ರೆ ವಾಂತಿ ಮಾಡಕ್ಕ ರಗತನ್ ಹೇಳಿದ ಕಾಣುತ್ತ. ನೋಡ್ರಿ, ಈತನ್ ಕೈಲಕ್ಕೆ ಇಷ್ಟು ಮಾಡಬೇಕ್ರಿ. ಈಗ ನಾ ಹೇಳೋ ಗಿಡಮೂಲಿಕೆ ತಗೊಳ್ರಿ. ಅದು ಯಾವ್ದಂದ್ರ ತಗರ, ಶುಂಠಿ, ಮೆಣಸು, ಶ್ರೀಗಂಧ, ರಕ್ತಚಂದನ, ಲವಂಗ, ಇಪ್ಪಲ್ಲಿ ಏಲಕ್ಕಿ, ನಾಗಕೇಸರ, ಭದ್ರಮುಷ್ಟಿ, ನೆಲಚಿಟ್ಟು, ಪಚ್ಚಕರ್ಪೂರ, ಬಿದಿರುಪ್ಪು, ಕೃಷ್ಣ, ಗುರು ಇವುಗಳನ್ನು ಸಮಭಾಗ ಮಾಡಿ ಆರೋಗ್ಯಕ್ಕೆ ಕೊಡಬೇಕ್ರಿ. ನಾವೇನು ಬಿರಿಯಾನಿ ಮಾಡ್ತೀರಿ? ಆಯ್ತು ಕೊಡೋಣ. ಎಲ್ಲ ಪುಡಿ ತಂದಿದ್ದೀರೋ? ಇಲ್ರಿ, ಅದಕ್ಕೆ ರೊಕ್ಕ ಚೆಕ್ತೈತೆ. ನಿಮ್ಮ ಚೂರ್ಣದಿಂದ ರಕ್ತದ ವಾಂತಿ ಸರಿ ಹೋಗುತ್ತೆ? ನಿಲ್ಲುತ್ತೆ. ಬರೀ ನೀವು ಕೊಟ್ಟ ಔಷಧಿನೇ ವಾಂತಿ ಆಗುತ್ತೆ ಅನ್ಸುತ್ತೆ. ನಕ್ಷತ್ರಿಕಾ, ಇವರಿಗೆ ಇವರ ದಕ್ಷಿಣೆಯನ್ನು ಕೊಟ್ಟು ಕಳಿಸು. ನನಗೆ ರೋಗದ ರಹಸ್ಯವೇನೆಂದು ತಿಳಿಯಿತು. ಗುರುಗಳೇ, ವೈದ್ಯರೆಲ್ಲ ತೊಲಗಿದ್ರು. ಈಗಾದ್ರೂ ಹೇಳಿ, ಈ ರೈತರ ರೋಗದ ರಹಸ್ಯವೇನೆಂದು. ಈ ರೋಗದ ರಹಸ್ಯವನ್ನು ತಿಳಿಯಲು ದೇವ ವೈದ್ಯನಾದ ಧನ್ವಂತರಿಗೆ ಮಾತ್ರ ಸಾಧ್ಯ. ಹಾಗಿದ್ದರೆ ತಡಬೇಕೆ? ಕರೀರಿ ಅವನ್ನೇ. ದೇವ ವೈದ್ಯನಾದ ಧನ್ವಂತ್ರಿ, ಬೇಗ ಬಾ ಭೂಲೋಕಕ್ಕೆ. ಬೇಗ ಬಾ, ಬೇಗ ಬಾ, ಬೇಗ ಬಾ. ಇದು ದೈಹಿಕ ರೋಗವಲ್ಲ ವಿಶ್ವಾಮಿತ್ರರೇ, ಆತ್ಮದ್ದು ಅಲ್ಲ. ನೀವೇ ನೋಡಿ. ಅಯ್ಯೋ ಪಾಪಿಗಳ, ನಿಮ್ಮ ಸಮಸ್ತ ಚಕ್ರಾಧಿಪತ್ಯವನ್ನು ಈ ರೈತನ ಮೇಲೆ ಹೇರಿ ಬಿಟ್ಟಿದ್ದೀರಲ್ಲ. ಬಹುಮಾಡಿ ಕಟ್ಟಡಗಳು, ಬಂಗಲೆಗಳು, ವಿದ್ಯಾಲಯಗಳು, ದೇವಾಲಯಗಳು, ಕ್ರೀಡಾ ಕೇಂದ್ರಗಳು, ತಾಲೂಕು ಕಚೇರಿಗಳು, ಜಿಲ್ಲಾ ಕಚೇರಿಗಳು ಮತ್ತು ವಿಧಾನಸೌಧದ ಭಾರವನ್ನು ಈ ರೈತನ ಮೇಲೆ ಹಾಕಿ ಸಂಸ್ಕೃತಿ ಮತ್ತು ನಾಗರಿಕತೆ ಎಂಬ ಕೀರ್ತಿಯಿಂದ ಮೆರೆಯುವಿರಿಯಲ್ಲ. ಇದು ನ್ಯಾಯವೇ? ಧನ್ವಂತರಿ, ಬೇಗ ಹೇಳು, ಈ ರೈತನ ಬದುಕಿಸಲು ಏನು ಮಾಡಬೇಕು? ಈ ರೈತನ ಎದೆಯ ಮೇಲಿರುವ ಭಾರವನ್ನು ತೆಗೆದುಹಾಕಿ. ಹಾಗಿದ್ದರೆ ಲೋಪ ಉಳಿಯುವುದು ಹೇಗೆ? ನಿನಗೆ ಬುದ್ಧಿ ಇಲ್ಲ. ಮೊದಲು ರೋಗ ನಿವಾರಣೆ ಆಗಲಿ, ಆಮೇಲೆ ದುಡಕಾಯಕನಾದ ಈ ರೈತ ಕೆಳಗೆ ಬಿದ್ದ ರಾಜಭಾರವನ್ನು ಎದೆಯ ಮೇಲೆ ಹಾಕಿಕೊಳ್ಳೋದಕ್ಕೆ ಬದಲಾಗಿ ಹೆಗಲ ಮೇಲೆ ಹೊತ್ತುಕೊಂಡು ರಾಜಭಾರವನ್ನು ನಿರ್ವಹಿಸುತ್ತಾನೆ. ಅರೆ ಕ್ರಾಂತಿಭೂತಗಳೇ, ಬನ್ನಿ, ಬೇಗ ಬನ್ನಿ. ಈ ರೈತನ ಎದೆಯ ಮೇಲಿನ ಭಾರವನ್ನು ನೆಲಕ್ಕುರುಳಿಸಿರಿ.
ಮಾಡಿದ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ನನ್ನ ಹೊರೆ ಇಳಿಸಿ ನನ್ನ ಜೀವ ಉಳಿಸಿದ ಮಹಾತ್ಮರು ತಾವ್ಯಾರು ಅಂತ ಗೊತ್ತಾಗಿಲ್ಲ. ನಾವು ನಿನ್ನ ತಲೆ ಕಾಯುವ ಹಿತೈಷಿಗಳು. ನಿನ್ನ ಕಾಯಕವೇ ಈ ಲೋಕವನ್ನು ನಡೆಸುತ್ತಿರುವುದು. ನಿನ್ನ ಅಸ್ತಿತ್ವವೇ ಈ ಲೋಕವನ್ನು ಬೆಳಗುತ್ತಿರುವುದು. ನಿನ್ನ ಮಾತನ್ನು ಈ ನರರಾಕ್ಷಸರಿಗೆ ಅರಿವಾಗುವವರೆಗೂ ನಿರಂತರವಾಗಿ ಹೋರಾಡು ರೈತ ಮಗನೇ. ಆಗ್ಲಿ ಸ್ವಾಮಿ. ನನ್ನ ಗಂಡನನ್ನು ಉಳಿಸಿದ ಪುಣ್ಯಾತ್ಮರು ನೀವು. ನಿಮ್ಮ ಋಣ ಹೇಗೆ ತೀರಿಸಲಿ ಸ್ವಾಮಿ? ತಾಯಿ, ಜಗತ್ತಿಗೆ ಅನ್ನ ನೀಡುವ ನಿನ್ನ ಋಣದಲ್ಲಿ ಎಲ್ಲರೂ ಬದುಕ್ತಿರುವುದು. ನೀವು ನಮಗೆ ಋಣಿಯ ಆಗುವ ಅಗತ್ಯವಿಲ್ಲ. ನಿಮ್ಮ ಕಾಯಕವನ್ನು ಮುಂದುವರಿಸಿ. ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ದೇಶ ದೇಶಗಳ ನಡುವೆ ಯುದ್ಧ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಮೂರನೇ ಮಹಾಯುದ್ಧ. ಆ ಯುದ್ಧ, ಈ ಯುದ್ಧ, ಎಲ್ಲ ಯುದ್ಧಗಳ ನಡುವೆ ಪ್ರತಿನಿತ್ಯ ತನ್ನ ಜೀವನದೊಂದಿಗೆ ಯುದ್ಧ ಮಾಡುವವನು ರೈತ. LPG ಗ್ಯಾಸಿನ ಕೊರತೆ, ಪೆಟ್ರೋಲ್ಗಾಗಿ ಪರದಾಟ. ಮುಂದೊಂದು ದಿನ ರೈತನ ಕೊರತೆಯಿಂದಾಗಿ ಹೊತ್ತಿನ ಊಟಕ್ಕೆ ಪರದಾಡುವಂತಾದರೆ ರೈತ ಬಡವನಾಗಿರಲು ದೇಶ ಶ್ರೀಮಂತವಾಗುವುದೆಂತು? ಏನೋ ನಮ್ ತಿಳಿದಿದ್ ಮಟ್ಟ ನಾವ್ ಹೇಳಿದೀವಿ. ಇನ್ ಕಥೆಗೆ ಮುಕ್ತಾಯ ಹೇಳೋಣವೇ?